ಬಹಳನೇ ಗುಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಅಪ್ಪು ಅಭಿಮಾನಿಗಳೆಲ್ಲ ಖುಷಿ ಆಗ್ತಾರೆ. ಧೃತಿ ಅವರು ಫಾರಿನ್ ಇಂದ ಬೆಂಗಳೂರಿಗೆ ಬಂದಿದ್ದಾರೆ. ಎಸ್ ಹೌದು, ಎಕ್ಸ್ಕ್ಲೂಸಿವ್ ಫೋಟೋಸ್ ಅನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಧೃತಿ ಅವರು ಬಂದು ಅಣ್ಣಂದಿರ ಜೊತೆ ಸಮಯವನ್ನ ಕಳೀತಾ ಇದ್ದಾರೆ. ವಿನಯ್ ರಾಜ್ಕುಮಾರ್, ಯುವರಾಜ್ ಕುಮಾರ್ ಅವರ ಜೊತೆ ಸಮಯ ಕಳೀತಿದ್ದಾರೆ. ಮತ್ತೆ ತಂಗಿ ವಂದಿತಾ ಅವರ ಜೊತೆ ಸಮಯವನ್ನ ಕಳೀತಾ ಇದ್ದಾರೆ. ಬಹಳನೇ ಖುಷಿಯಾಗಿದ್ದಾರೆ ಫ್ಯಾಮಿಲಿ. ಅಶ್ವಿನಿ ಮೇಡಮ್ ಖುಷಿಯಾಗಿದ್ದಾರೆ. ಅಪ್ಪು ಅವರ ಪ್ರೀತಿಯ ದೊಡ್ಡ ಮಗಳು ಈ ಒಂದು ಧೃತಿ ಅವರು ಫಾರಿನ್ ನಲ್ಲಿ ಇರುವಂತದ್ದು ತುಂಬಾ ತಿಂಗಳಾಗಿತ್ತು, ಬಂದು ಸಹ ಇರಲಿಲ್ಲ. ಮತ್ತೆ ಅಪ್ಪು ಅವರ 4ನೇ ವರ್ಷದ ಒಂದು ಪುಣ್ಯ ಸ್ಮರಣೆಯೂ ಸಹ ಇತ್ತು, ಅದಕ್ಕೂ ಕೂಡ ಅವರು ಅಟೆಂಡ್ ಆಗಿರಲಿಲ್ಲ, ಅವರು ಬೆಸಿ ಇದ್ದಂತ ಕಾರಣ. ಆದ್ರೆ ಇದೀಗ ಬಿಡುಗಡೆ ಮಾಡ್ಕೊಂಡು ಫಾರಿನ್ ಇಂದ ಬೆಂಗಳೂರಿಗೆ ಬಂದಿದ್ದಾರೆ. ಬಹಳ ಖುಷಿಯ ಒಂದು ವಿಚಾರ. ಫ್ಯಾನ್ಸ್ ಗಳು ಸಹ ನೋಡಿ ಖುಷಿ ಪಟ್ಟಿದ್ದಾರೆ. ಅಪ್ಪು ಅವರ ಮಕ್ಕಳು ಅಂದ್ರೆ ಫ್ಯಾನ್ಸ್ ಗಳಿಗೂ ಕೂಡ ಬಹಳನೇ ಖುಷಿ, ಬಹಳ ಒಂದು ತುಂಬಾನೇ ಒಂದು ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ. ಅದೇ ರೀತಿ ಬಂದ ತಕ್ಷಣ ಅಪ್ಪು ಅವರ ಮಗಳು ಧೃತಿ ಅವರು ಫ್ಯಾಮಿಲಿನ ಮೀಟ್ ಆಗ್ತಾರೆ. ಅಪ್ಪು ಅವರ ಸ್ಮಾರಕಕ್ಕೂ ಕೂಡ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ತಾರೆ. ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನ ಕಳೀತಾರೆ. ಡಿನ್ನರ್ಗೆ, ಲಂಚ್ ಆಗಿರ್ಬೋದು. ಸೊ ಈ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೆ ಹೆಚ್ಚು ಸಮಯವನ್ನ ಕೊಡ್ತಾ ಇದ್ದಾರೆ ಧೃತಿ ಅವರು. ಸೊ ಮತ್ತೆ ಯಾವಾಗ ಅವ್ರು ವಾಪಸ್ ಫಾರಿನ್ ಗೆ ಹೋಗ್ತಾರೆ ಅಥವಾ ಇಲ್ಲೇ ಇರ್ತಾರ, ಫಾರಿನ್ ಗೆ ಹೋಗ್ತಾರೆ ಅದು ಗೊತ್ತಿಲ್ಲ. ಸೊ ನೋಡೋಣ. ಒಟ್ಟಿನಲ್ಲಿ ಜನರಿಗಂತೂ ಬಹಳನೇ ಖುಷಿ ಆಗಿದೆ ಧೃತಿ ಅವರನ್ನ ನೋಡಿ. ಸೊ ನಿಮ್ಗೂ ಕೂಡ ಇಷ್ಟ ಅಪ್ಪು ಬಾಸ್ ಅವರ ಕುಟುಂಬ, ನೀವು ಕೂಡ ಅಪ್ಪು ಬಾಸ್ ಅವರ ಅಭಿಮಾನಿನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಅಶ್ವಿನಿ ಮೇಡಮ್ ಅವರು ಸಿನಿಮಾ ಕೆಲಸಗಳಲ್ಲಿ ತಮ್ಮ ಒಂದು ಪ್ರೊಡಕ್ಷನ್ ಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಅವರದೇ ಸಂಸ್ಥೆ ಇದೆ, PRK ಸಂಸ್ಥೆ. ಹೊಸ ಹೊಸ ಸಿನಿಮಾಗಳ ಶೂಟಿಂಗ್ ನಡೀತಾ ಇರುತ್ತೆ. ಮತ್ತೆ ಬೇರೆ ಬೇರೆ ಪ್ರೋಗ್ರಾಮ್ ಗಳನ್ನ ಅಟೆಂಡ್ ಮಾಡ್ತಾ ಇರ್ತಾರೆ. ಅಶ್ವಿನಿ ಮೇಡಮ್ ಅವರು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರ್ತಾರೆ ವಾರ ಪೂರ್ತಿ. ಮತ್ತೆ ವೀಕೆಂಡ್ ಅಲ್ಲಿ ಮನೇಲಿ ಇರ್ತಾರೆ, ಮಗಳೊಟ್ಟಿಗೆ ಸಮಯ ಕಳೀತಾರೆ. ಈಗ ದೊಡ್ಡ ಮಗಳು ಬಂದಿರುವಂತ ಕಾರಣ ಹೆಚ್ಚು ಸಮಯವನ್ನ ಕೊಡ್ತಾರೆ. ಮತ್ತೆ ಅಣ್ಣಂದಿರ ಸಿನಿಮಾ ಅಪ್ಡೇಟ್ಸ್ ಗಳನ್ನು ಕೂಡ ಕೇಳಿ ಪಡೆದುಕೊಂಡು ಬಹಳ ಖುಷಿಯಾಗಿದ್ದಾರೆ. ಧೃತಿ ಅವರು ಅಣ್ಣಂದಿರ ಜೊತೆ ಸಮಯವನ್ನ ಕಳೆದಿದ್ದಾರೆ. ಎರಡು ಶಿವಣ್ಣ ಅವರಿಗೂ ಕೂಡ ಕಾಲ್ ಮಾಡಿ ಮಾತನಾಡಿಸ್ತಾರೆ. ಮತ್ತೆ ರಾಘಣ್ಣ ಮನೆಗೂ ಕೂಡ ಪಕ್ಕದಲ್ಲೇ ಇರುವಂತದ್ದು ರಾಘಣ್ಣ ಮನೆಗೂ ಕೂಡ ವಿಸಿಟ್ ಮಾಡಿದ್ದಾರೆ. ಯುವರಾಜ್ ಕುಮಾರ್ ಜೊತೆ ಸಮಯವನ್ನ ಕಳೆದಿದ್ದಾರೆ.